ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಶ್ರೀರಂಗಪಟ್ಟಣದ ಬಲಮುರಿ ಹಾಗೂ ಎಡಮುರಿ ಫಾಲ್ಸ್. ಆದರೆ ಇದು ಡೆತ್ ಸ್ಪಾಟ್ ಆಗಿಬಿಟ್ಟಿದೆ. ಕಳೆದ 5 ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ಜನ ಪ್ರವಾಸಿಗರು ಇಲ್ಲಿ ಸಾವನ್ನಪ್ಪಿದ್ದಾರೆ. ದುರಂತಗಳು ಮರುಕಳಿಸ್ತಾ ಇರುವುದರಿಂದ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಈ ನಿರ್ಧಾರ ತೆಗೆದುಕೊಂಡಿದೆ. ಸಾವಿನ ತಾಣ ಕಾವೇರಿ ಬಲಮುರಿಗೆ ಬಿತ್ತು ಬ್ರೇಕ್. ಪ್ರವಾಸಿಗರಿಗೆ ನಿರ್ಬಂಧಿಸಿ ಪೊಲೀಸರ ನಿಯೋಜನೆ. ಬೇಸಿಗೆ ಬಂದ್ರೆ ನೀರನ್ನ ಹುಡುಕೋದು ಸಾಮಾನ್ಯ. ನೀರಿನಲ್ಲಿ ಧುಮುಕಿ ಸ್ನಾನ ಮಾಡಿ ದೇಹವನ್ನ ತಣಿಸ್ಕೊಳ್ತಾರೆ. ಆದ್ರೆ ಮಂಡ್ಯ ಜಿಲ್ಲೆಯ ಕಾವೇರಿ ತೀರದಲ್ಲಿ ಇತ್ತೀಚೆಗೆ ನಡೆದ ಸರಣಿ ಸಾವಿನಿಂದ ಎಚ್ಚೆತ್ತು ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣಕ್ಕೆ ಬರುವ ಪ್ರವಾಸಿಗರು ನಿರ್ಲಕ್ಷ್ಯ ಮಾಡುತ್ತಿರುವುದರಿಂದ ಕಳೆದ 5-6 ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಬಲಮುರಿ ಪ್ರವಾಸಿ ತಾಣ, ಎಡಮುರಿ ಬಲಮುರಿ ಇರೋದ್ರಿಂದ ಪ್ರವಾಸಿ ತಾಣ ಮೈಸೂರು ಹತ್ರ ಇರೋದ್ರಿಂದ ಬೆಂಗಳೂರು ಟು ಮೈಸೂರು ಬರೋ ಜನಗಳೆಲ್ಲ ಅಲ್ಲಿಗೆ ಪ್ರವಾಸಿ ತಾಣಕ್ಕೆ ಬರ್ತಾ ಇದ್ರು. ಬಂದು ಅಲ್ಲಿ ಕಾವೇರಿ ನದಿ ಸ್ನಾನ ಮಾಡಿ ಹಾಗೆ ಹೀಗೆ ಜನ ಜಾಸ್ತಿ ಆದಂತೆ ಆ ಸಾವು ನೋವುಗಳು ಜಾಸ್ತಿ ಆಯಿತು. ಯಾಕಂದ್ರೆ ನೀರಿಗೂ ಹಾಗೆ ಏನು ಆಳ ಗೊತ್ತಿಲ್ಲ ಹೋಗಿ ಬಿದ್ದೋಗ್ಬಿಡೋರು, ಸ್ನಾನ ಮಾಡ್ತಾ ಮೋಜು ಮಸ್ತಿ ಇರೋದು ಅದೆಲ್ಲ ಹೋಗಿ ಅದು ಸಾವು ನೋವುಗಳಿಗೆ ಹೆಚ್ಚಿಗೆ ಇದಾಯ್ತಾಯಿತ್ತು. ಪ್ರತಿದಿನ ಹೆಚ್ಚು ಕಡಿಮೆ 100,000 ಜನ ಬರ್ತಾ ಇರ್ತಾರೆ. ಆ ಬಂದ ಜನಗಳಿಗೆ ಒಂದು ಅಲ್ಲಿ ಏನೈತೆ ಏನು ಬಲಮುರಿ ಸ್ನಾನ ಮಾಡ್ಬೋದು ಅಷ್ಟೇ ಅಂತ ಗೊತ್ತಿರೋದು ಹೊರತು ಅಲ್ಲಿ ಸಾವು ನೋವುಗಳು ಆಯ್ತಾ ಇರೋ ವಿಚಾರನೇ ಗೊತ್ತಾಯ್ತಿರಲಿಲ್ಲ. ಇದೀಗ ಪೊಲೀಸರು ಒಂದು ಕಡಿವಾಣ ಹಾಕೋರು, ಅದ್ರ ಬಗ್ಗೆ ಕಡಿವಾಣ ಹಾಕಿರೋದು ಒಳ್ಳೇದೇ. ಈಗ ನಿರ್ಬಂಧಕ್ಕೆ ಜನರ ಆಗ್ರಹ ಜೋರಾಗ್ತಿದ್ದ ಹಾಗೆ ಬಲಮುರಿ ಮತ್ತು ಎಡಮುರಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಮತ್ತು ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧಿಸಿ ತಹಶೀಲ್ದಾರ್ ಚೇತನಾ ಯಾದವ್ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಏಪ್ರಿಲ್ 16ರ ಬೆಳಗ್ಗೆ 6ರಿಂದಲೇ ನಿಷೇಧಾಜ್ಞೆ ಜಾರಿಯಾಗಿದೆ. ಮುಂದಿನ ಆದೇಶದವರೆಗೆ ಈ ಆದೇಶ ಜಾರಿಯಲ್ಲಿರುತ್ತದೆ. ಕೆಆರ್ಎಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವರದಿ ಆಧರಿಸಿ ಬಿಎನ್ಎಸ್ಎಸ್ ಕಲಂ 163ರ ಅನ್ವಯ ನಿಷೇಧಾಜ್ಞೆ ಹೊರಡಿಸಲಾಗಿದ್ದು, ಸಾರ್ವಜನಿಕರು ಮತ್ತು ಪ್ರವಾಸಿಗರ ಪ್ರವೇಶವನ್ನು ಸಂಪೂರ್ಣ ನಿರ್ಬಂಧಿಸಲಾಗಿದೆ. ಅಲ್ಲದೆ ಸ್ಥಳದಲ್ಲಿ ಪೊಲೀಸರನ್ನ ನಿಯೋಜಿಸಿದ್ದು ಪ್ರವಾಸಿಗರನ್ನ ವಾಪಸ್ ಕಳಿಸುತ್ತಿದ್ದಾರೆ. ತಾಲೂಕು ಆಡಳಿತದ ಆದೇಶವನ್ನ ಸ್ವಾಗತಿಸಿದ್ದಾರೆ. ನಾವು ಈ ಹಿಂದೆ ಹಲವಾರು ಬಾರಿ ಬಲಮುರಿ ಫಾಲ್ಸ್ ಬಗ್ಗೆ ಒಂದು ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಮನೋರಂಜನೆ ತಾಣ ಮತ್ತು ಪ್ರವಾಸಿಗರ ಒಳ್ಳೆ ತಾಣ ಆಗಿದೆ. ಅದನ್ನ ಇಷ್ಟಪಟ್ಟು ಬಂದಂತ ವಿದ್ಯಾರ್ಥಿಗಳು ಮತ್ತು ಕುಟುಂಬಗಳೆಲ್ಲ ಸೇರಿ ಕುಟುಂಬದ ಸದಸ್ಯರು ಎಷ್ಟೋ ಜನ ಒಂದು ನೀರಲ್ಲಿ ಮುಳುಗಿ ಒಂದು ಸಾವನ್ನು ಅನುಭವಿಸಿದ್ದಾರೆ. ಮತ್ತೆ ಈ ಶವಗಾರಗಳ ಮುಂದೆ ಶ್ರೀರಂಗಪಟ್ಟಣದಲ್ಲಿ ಆ ಎತ್ತವರ ಮತ್ತು ಆ ಕುಟುಂಬದವರ ಆಕ್ರಮಣ ನೋಡಿ ನಮಗೆ ತುಂಬಾ ಬೇಜಾರಾಗಿ ನಾವು ಈ ಮನುಷ್ಯರಾಗಿ ಹುಟ್ಟಬಾರ್ದು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ವಿ. ಆದ್ರೆ ಈಗ ಜಿಲ್ಲಾಡಳಿತ ಮತ್ತು ಅದು ಪೊಲೀಸ್ ಇಲಾಖೆ ಎಲ್ಲ ನಿಷೇಧಾಜ್ಞೆ ಏರಿರೋದು ತುಂಬಾ ಒಂದು ಸ್ವಾಗತ ಮಂಡ್ಯ ರಕ್ಷಣೆ ನಾವು ಹೇಳ್ತಾ ಇದ್ವಿ. ಪ್ರವಾಸಿ ತಾಣಗಳಲ್ಲಿ ಸಾವಿನ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ತಾಲೂಕು ಆಡಳಿತ ಪ್ರವೇಶ ನಿರ್ಬಂಧ ಮಾಡಿದೆ. ಆದರೆ ಇದರಿಂದ ಪ್ರವಾಸಿಗರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ, ಮಂಡ್ಯ.